ಅಕ್ಕ ನೀನು ಒಡವೆನ ಹಂಗೆ ಮಾರ್ಬಿಟ್ಟೆ. ನನ್ನ ಬಿಸ್ನೆಸ್ಸಾಗ ಏನಾದ್ರೂನುವೆ ಶಾನೆ ಲಾಭ ಬಂದ್ಬಿಟ್ರೆ ನಿನ್ಗೆ ಮಾರಾಕಿರೋ ಒಡವೆ ಎಲ್ಲನೂ ಮಾಡಿಸ್ಕೊಬಿಟ್ಟು ಬಂದು ವಾಪಸ್ ಕೊಡ್ತೀನಿ ಕಣಕ್ಕ. ಸರಿನಾ? ತುಂಬ ಥ್ಯಾಂಕ್ಸ್. ಈಗಳಕ್ಕ ಎಲ್ಲ ಬ್ಯಾಗಗೆ ಹಂಗೆ ದುಡ್ಡು ಎತ್ಕೊಬಿಟ್ಟು ಕ್ಯಾಶೇ ಕೊಟ್ರಕ್ಕ. ಕ್ಯಾಶ್ ಎತ್ಕೊಂಬಿಟ್ಟು ಬಂದೆ. ಇದೇ ಜಾಗದಾಗೆ ಇವಾಗ ನಾವು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದೆಲ್ಲ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಅದಕ್ಕೆ ನಿನ್ಗೊಂದು ಕಿತ ತೋರಿಸಿ ಅಕ್ಕ ನೀನು ಇಷ್ಟೊಂದೆಲ್ಲ ಸಹಾಯ ಮಾಡಿದ್ಯಾ. ನೀನೇನಿಯಾ ಭೂಮಿ ಪೂಜೆನೂ ಮಾಡ್ಬಿಡು ಕಣಕ್ಕ. ಹ್ಞೂ. ನಿನ್ನ ಕೈಯಾರೆ ಮಾಡಿದ್ರೆ ಎಲ್ಲನೂ ಒಳ್ಳೇದಾಯ್ತದೆ. ನಾನೂನು ಹೇಳ್ತೀನಿ ಪೂಜೆ ಮಾಡಬೇಕಾದ್ರೆ ನೀನು ಬೆಂಗ್ಳೂರಿಗೆ ಹೋದ್ರೂ ಪರವಾಗಿಲ್ಲ ಬಂದ್ಬಿಟ್ಟು ನೀನಿಲ್ಲಿ ಪೂಜೆ ಮಾಡಿಬಿಟ್ಟು ಆಯುಧ ಪೂಜೆನ ಹೋಗ್ಬೇಕು ಕಣಕ್ಕ. ಇವತ್ತು ಸ್ಟಾರ್ಟ್ ಮಾಡ್ತಿರೋದೇನೇ ನಿನ್ನಿಂದ. ನೀನಿಲ್ಲ ಅಂತ ಹೇಳಿದ್ರೆ ನಾನು ಹೆಂಗನೂ ಅತ್ತಾಗೆ ಕೆಲ್ಸ ಪಲ್ಸ ಅಂತ ಹೋಗ್ಬಿಡ್ತಾ ಇದ್ನೋ ಏನೋ ಗೊತ್ತಿಲ್ಲ. ಆದರೆ ನೀನು ಬಂದು ಇಷ್ಟೊಂದೆಲ್ಲ ಸಹಾಯ ಮಾಡ್ತಿರೋದಕ್ಕೆ ನಾನೂನು ಮಾಡಬೇಕು, ಏನಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಮುಂದುವರಿತಿರೋದು. ನೀನೇ ಆಯುಧ ಪೂಜೆನ ಮರೀತಿದ್ದಂಗೆ ಬಂದು ಮಾಡಕ್ಕೋ. ನೋಡು, ನನಗಿನ್ನ ಅಮ್ಮನ ಹತ್ರ ಮಾಡಿಸು. ಅಮ್ಮ ಪಾಪ ನನ್ನ ಮಗ ಏನೋ ಮಾಡ್ತಾನೆ 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 ಅಂತ ಕಾಯ್ಕೊಂಡು ಕುಂತೈತೆ. ಅಮ್ಮನ ಹತ್ರನೇ ನೀನು ಪೂಜೆ ಮಾಡಿಸಿದ್ರೆ ಎಲ್ಲ ಒಳ್ಳೇದೇನೆ ಆಗ್ತೈತೆ. ಸರಿನಾ? ಅಮ್ಮನ ಹತ್ರನೇ ನೀನು ಪೂಜೆನ ಮಾಡಿಸು. ಆ, ಅದು ಬೇರೆ ಇಷ್ಟ ಆದ್ರೂ ನೀನು ಅಮ್ಮನ ಹತ್ರ ಹೋಗ್ಬಿಟ್ಟು ಕ್ಷಮೆನೂ ಕೇಳಿಲ್ಲ. ಹೋಗಂದ್ಕಿಂತ ಅಮ್ಮನ ಹತ್ರ ಕ್ಷಮೆ ಕೇಳ್ಬಿಟ್ಟು ಅಮ್ಮನ್ನೇ ಕರೆಸ್ಬಿಟ್ಟು ಪಾಯಿ ಪೂಜೆ ಮಾಡಿಬಿಟ್ಟು ಅದೇನೇನೋ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವೋ ಸರ್ಸರ್ನ ಸ್ಟಾರ್ಟ್ ಮಾಡಿಬಿಟ್ಟು ಮುಗಿಸ್ಬಿಡು. ಸರಿನಾ? ನಾಳೆ ಅನ್ನೋದಾಳು ನೋಡು. ಇಂದುದೆಲ್ಲ ಯೋಚನೆ ಮಾಡಬೇಡ. ತಾಯಿ ಇರ್ಬೋದು, ರಕ್ತ ಸಂಬಂಧಗಳು ಯಾರೋ ಒಬ್ಬೊಬ್ರು 420 ಇರ್ತಾರೆ. ಇನ್ನು ಯಾರೂ ಕೆಟ್ಟದ್ದು ಯಾರು ಬಯಸಲ್ಲ. ಸರಿನಾ? ನೋಡು, ಈಗ ದುಡ್ಡು ಐತೆ ತಾನೇ, ಹೋಗು ಎಲ್ಲ ಇದು ಅದನ್ನ ಅಡ್ವಾನ್ಸ್ ಕೊಟ್ಬಿಟ್ಟು ಆದಷ್ಟು ಬೇಗ ಶುರು ಮಾಡಿಬಿಡು. ಸರಿನಾ? ನಿಂಗೆ ಒಳ್ಳೇದಾಗ್ತೈತೆ. ಸರಿ ಅಕ್ಕ, ಆಯಿತು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಸರಿ ನಾನು ಹೋಗ್ತೀನಿ. ಹಂಗೇನೇ ನಮ್ಮ ಮಾಮ್ಯ ಇವರವರೆಲ್ಲ ಫ್ರೆಂಡು ಅವ್ರ ಹತ್ರನೂ ಹೋಗ್ಬಿಟ್ಟು ಮಾತಾಡಿ ಹಿಂಗೆ ದುಡ್ಡೆಲ್ಲ ಅರೇಂಜ್ ಆಯಿತು ಅಂತ ಹೇಳ್ತೀನಿ. ನೋಡೋಣ ಅವ್ರೇನು ಹೇಳ್ತಾರೆ. ಪಾಪ ನನಗೆ ಕಷ್ಟದಾಗೆಲ್ಲ ಸಹಾಯ ಮಾಡಿದ್ದು ಅವರೇನೆ. ಅವ್ರನ್ನೂ ಬಿಟ್ಬಿಟ್ಟು ನಾನು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಕೇಳ್ತೀನಿ ಒಂದು ಮಾತು, ಹಿಂಗೆ ದುಡ್ಡು ಸ್ವಲ್ಪ ಹಿಂಗೆ ಅಡ್ಜಸ್ಟ್ ಆಯಿತು ಹಂಗೆ ಹಿಂಗೆ ಅಂತ. ಅವ್ರು ಏನು ಹೇಳ್ತಾರೋ ನೋಡೋಣ. ಹ್ಞೂ ಕಣೋ, ಕಷ್ಟಕ್ಕಾದವ್ರನ್ನ ಯಾರನ್ನೂ ಮರಿಬೇಡ. ಸರಿನಾ? ಹೋಗಿ ಅವ್ರಿಗೂ ಹೇಳಿ ಇದು ಮಾಡು. ದುಡ್ಡು ಜೋಪಾನ. ಈಗೆಲ್ಲ ಕಳ್ಳನ ಮಕ್ಕಳು ಜಾಸ್ತಿ. ಫ್ರೆಂಡ್ಸು ಕಿನ್ಸು ಅಂತ ಹೋಗಿ ದುಡ್ಡೆಲ್ಲ ಹಾಳು ಮಾಡಬೇಡ. ಸರಿನಾ? ಈಗ ನಾನು ಹೊರಡ್ತೀನಿ. ನೀನು ಹೋಗು. ನಾನು ಮನೆ ಹತ್ರ ಹೋಗ್ತೀನಿ. ನಮ್ಮಮ್ಮ ವೆಯ್ಟ್ ಮಾಡ್ತಾ ಇರ್ತೈತೆ. ಸರಿ ಅಕ್ಕ, ಆಯಿತು. ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೆಯಂತೆ? ಏನೋ ಹೊಸ ಎಲ್ಲ ಸಾಕ್ತಿದೆಯಂತೆ, ನಿಜನಾ? ಮಾಡಬೇಕು, ಶೆಡ್ ಗಿಡ್ಡೆಲ್ಲ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದೇನು? ಊರಾಗ ಹಂಗೆಲ್ಲ ಮಾತಾಡ್ತಾವ್ರೆ, ಏನೋ ಮಾಡ್ತಾನಂತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಕೇಳೋಣ ಅಂತ ಬಂದೆ. ನನ್ನ ಪಾರ್ಟ್ನರಾಗಿ ತಗೊಳ್ಳೋ, ನಾನು ಬರ್ತೀನಿ. ಹೆಂಗಿದ್ರು ಇಬ್ಬರು ಸಂಬಂಧಿಕರೇ ಅಲ್ವಾ, ಹೆಂಗೋ ನಡೆದೋಗ್ತೈತೆ. ನನ್ನ ಪಾರ್ಟ್ನರಾಗಿ ಮಾಡ್ಕಾ. ನೋಡು, ಸಂಬಂಧದ ಪಾರ್ಟ್ನರ್ ಗಿಟ್ನರ್ ಅವೆಲ್ಲ ಏನು ಬೇಡ. ಆಗಲೇ ನನಗೆ ಪಾರ್ಟ್ನರ್ ಒಬ್ಬರು ಹೇಳಿದ್ನೆಲ್ಲ ಸಿಕ್ಕವ್ರೆ. ಅವ್ರ ಜೊತೆ ನಾನು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಈಗ ಸುಮ್ಮನೆ ಪಾರ್ಟ್ನರು ಅದು ಇದು ಅದೆಲ್ಲ ಯಾಕೆ ಬೇಕು? ಸುಮ್ಮನೆ ಏನು ಬೇಡ. ನೀನು ಹೇಳಿದ್ನಲ್ಲ, ಈಗ ಸದ್ಯಕ್ಕೆ ನನ್ನ ಪಾರ್ಟ್ನರ್ ಗಿಟ್ನರ್ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬೇಕಾದ್ರೆ ನೀನು ಏನಾರ ಮಾಡಂಗಿದ್ರೆ ನಾನು ಬೇಕಾದ್ರೆ ಕೈಲಾದ್ರೆ ಸಹಾಯ ಮಾಡ್ತೀನಿ, ಗೈಡೆನ್ಸ್ ಕೊಡ್ತೀನಿ. ಅದು ಬಿಟ್ರೆ ನಾನು ಈಗ ಯಾರನ್ನೂ ಸಂಬಂಧಿಕರನ್ನೆಲ್ಲ ಕೆಲಸಕ್ಕೆಲ್ಲ ಇದು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ, ಪಾರ್ಟ್ನರ್ ಥರ ಮಾಡ್ಕೊಳಕ್ಕೆ. ಸರಿ ನಾನು ಬರ್ತೀನಿ ಕಣ. ಸುಮ್ಮನೆ ತಿರ್ಗಾ ಅಲ್ಲಿ ನಮ್ಮ ಅಜ್ಜಿ ಬೇಜಾರು ಮಾಡ್ಕೊಂತೈತೆ, ಬರ್ತೀನಿ ಅಂತ ಹೇಳಿದ್ದೆ ಬರಲಿಲ್ಲ ಅಂತ. ಸರಿ ನಾನು ಹೋಗ್ತೀನಿ. ಎಲ್ಲರೂ ಅಷ್ಟೇ ಕಳ್ಳನ ಮಕ್ಕಳು. ನಾನು ಇವನು ಬಿಸ್ನೆಸ್ಗೆ ಸೇರ್ಕೊತೀನಿ, ಪಾನಿಪುರಿ ಬಿಸ್ನೆಸ್ಗೆ ಸೇರಿಸ್ಕೊತೀನಿ ಅಂತ ಹೇಳಿರ್ಲಿಲ್ವಾ? ಇವ್ನು ನೋಡಿದ್ರೆ ನನ್ನನ್ನು ಯಾವ ಬಿಸ್ನೆಸ್ಗೂ ಸೇರಿಸ್ಕೊಳ್ಳೋದಿಲ್ಲ. ಥೂ, ಏನಾಯ್ತದೆ ಸೇರಿಸ್ಕೊಂಡ್ರೆ? ನಾನು ಗೊತ್ತಿದ್ನಪ್ಪ, ಏನೋ ಒಂದು ಮಾಡ್ತಾ ಇದ್ದೆ. ಈ ಬೊಡ್ಡಿ ನನ್ನ ಮಗ ಅವನಲ್ಲ. ಬಿಡು, ಸುಮ್ಮನೆ ಯಾಕೆ ಇವನ ಹತ್ರ ಅದು ಇದು ಅಂತ ಹೇಳ್ಬಿಟ್ಟು ಕಿರಿಕಿರಿ. ನಾನು ಏನಾರ ಮಾಡಬೇಕು. ಥೂ, ಅವ್ನು ಬೇರೆ ನೋಡಿದ್ರೆ ದರಿದ್ರು ನನ್ನ ಮಗ. ಬಿಟ್ಟು ಬೆಂಗ್ಳೂರಿಗೆ ಎಸ್ಕೇಪ್ ಆಗೋಗ್ಬಿಟ್ಟವನೆ. ಇಲ್ಲಿ ನೋಡಿದ್ರೆ ನಂದು ಈ ಥರ ಪರಿಸ್ಥಿತಿ, ಅಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋಂಥ ಪರಿಸ್ಥಿತಿ. ಏನಾದರೂ ಒಂದು ಮಾಡಲೇಬೇಕು. ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಲೇಬೇಕು. ಈ ನನ್ನ ಮಗ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಉದ್ಧಾರ ಆಗ್ತಾವನೆ. ಮತ್ತು ನಾನು ಹಾಳಾಗೋಗ್ಬೇಕಾ? ಫಸ್ಟು ಪ್ಲಾನ್ ಮಾಡಿದ್ದು ನಾನೇನೇನೆ, ಬಿಸ್ನೆಸ್ ಮಾಡ್ಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ. ಈಗ ನೋಡಿದ್ರೆ ಬೇರೆ ಎಲ್ಲ ಶುರು ಮಾಡ್ತಾವ್ರೆ. ನಾನು ಮಾತ್ರ ಹಿಂಗೆ ಕುಂತಿದ್ದೀನಿ, ಗೂಬೆ ಥರ ನಾಯಿ ಥರ. ಇರು, ನಮ್ಮ ಅಮ್ಮನೂ ಕೇಳಿ ಆ ಹುಡ್ಗಿರ ಮನೇಲಿ ಏನಾರ ಹೊಸಿ ಕೊಟ್ಬಿಟ್ರೆ ಕಾಸು, ಅದ್ರಾಗೇನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಲ್ಲ. ಅವ್ರ ಮನೆಗೇನೆ ವರದಕ್ಷಿಣೆ ಅಂತಲೇ ಕೊಡಿ. ವರದಕ್ಷಿಣೆ ಅಂತ ಅಲ್ಲ, ಹೆಂಗೋ ನಿಮ್ಮ ಇವನು ಚೆನ್ನಾಗಿರ್ತಾನೆ ನಿಮ್ಮ ಹುಳಿಯ ಮಗಳು ಅಂತೇಳ್ಬಿಟ್ಟು ಏನಾರ ಹೊಸಿ ನಮ್ಮ ಮದುವೆ ಆಗೋ ಹುಡುಗಿ ಹತ್ರನೇ ಕೇಳಿಸ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಇರು. ಇದೇ ಒಳ್ಳೆ ಐಡಿಯಾ ಅಂತ ಹೇಳಿದ್ರೆ. ಅಯ್ಯೋ ಅಜ್ಜಿ, ತಾತ ಹಿಂಗೆಲ್ಲ ಮಾಡ್ತಾ ಇದ್ರಾ? ಹಬ್ಬ, ನನಗಂತೂ ನೆನೆಸ್ಕೊಂಡ್ರೆ ಇದಾಗ್ತೈತೆ, ಆಶ್ಚರ್ಯ ಆಗ್ತೈತೆ. ಬಿಡಿ, ಹೆಂಗನೂ ಈ ಮನೆ ಅಂತೂ ಇವಾಗೆಲ್ಲ ನಮಗೆ ಸೆಟ್ ಆಯಿತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಮ್ಮ ಸಿಟಿ ಮನೆ ಅಂತೂ ಫುಲ್ ಬಾಡಿಗೆ ಕೊಟ್ಬಿಟ್ಟು ಇಲ್ಲೇ ಬಂದು ಸೆಟ್ಲಾಗ್ಬಿಟ್ಟು ಹಳ್ಳಿನಾಗೇ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ಫಸ್ಟು ಈ ಕನ್ನಡಕ ಈ ಸೀರೆ ಪಾರೆಲ್ಲ ಬದಲಾಯಿಸ್ಬಿಟ್ಟು ಮರ್ಯಾದಿನಾಗ ಒಂದು ಬೇರೆ ಡ್ರೆಸ್ ಹಾಕೊಬಿಡ್ತೀನಿ. ಸುಮ್ಮನೆ ಹಳ್ಳಿ ತಕ್ಕನಂಗೆ ಇರಬೇಕಲ್ವ, ಅಷ್ಟೊಂದೆಲ್ಲ ಚೆನ್ನಾಗಿರಲ್ಲ. ನಾನು ಅದಕ್ಕೆ ಹಳ್ಳಿ ಥರನೇ ರೆಡಿ ಆಗ್ಬಿಟ್ಟು ಚೆನ್ನಾಗಿರ್ತೀನಿ. ನಾನು ಮೊದಲೇ ನನ್ನ ಗಂಡ ಬೇಜಾರು ಮಾಡ್ಕೊಂಡು ಹೋದಾಗ ಸಿಕ್ಕಾಪಟ್ಟೆ ನೋವಾಗದು ನನಗೆ. ಇವಾಗ ಎಂಥ ನೋವು ಆಗಲ್ಲ ನನಗೆ. ಓದ ಬಿಡು. ನಿಮ್ಮ ಜೊತೆ ಸೇರಿದಂಗೆ ಭಾಳ ಖುಷಿಯಾಗೋಗ್ಬಿಟ್ಟೈತೆ ನಿಜವಾಗೂ. ನಾನೇನು ಸುಳ್ಳು ಹೇಳ್ತಿಲ್ಲ. ನಿಮ್ಮ ಜೊತೆ ಇದ್ದರೆ ನನಗೆ ಏನೂ ನೆನಪೇ ಆಗಲ್ಲ. ಹೋಗಿ ನನ್ನ ಬಗ್ಗೆ ತಲೆ ಕೆಡಿಸ್ಬೇಡ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಮಗ. ಗಂಡು ಮಕ್ಕಳು ನಾಯಿಗಳಿದ್ದಂಗೆ ಒಯ್ತಿತ್ತವೆ. ಯಾವನ ಸಂದಾಕಿರೋರು ಕಂಡುಬಿಟ್ರೆ ಒಯ್ತಿರ್ತವೆ. ನೀನೇನು ನಿನ್ನ ದುಡಿಮೆ ಏನು? ನೀನು ತವ್ರ ಮನೆಗೆ ಹೋಗ್ತಿದ್ದಂಗೆ ನೀನು ಹೆಂಗೆ ಬಾಳ್ವೆ ಮಾಡ್ತೀಯ ಅನ್ನೋದೇ ನಿನಗೆ ಮುಖ್ಯ.
ಸರಿನಾ? ಈಗ ಹೆಂಗೋ ನನ್ನ ಮೊಮ್ಮಗನ ಜೊತೆ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀಗಲ್ಲ, ಹೆಂಗೋ ಬಿಸ್ನೆಸ್ ಶುರು ಮಾಡ್ಕೊಂಡು ಚೆನ್ನಾಗಿರವ ಸರಿನಾ? ದುಡ್ಡು ಬೇರೆ ಏನೋ ಒಂದು ಹೊಂದ್ಸಿದೀನಿ ಅಂತ ಹೇಳ್ದಲ್ಲ. ಹಾಂ ಹಾಂ ಒಸಿ ಹೊಂದ್ಸಿದೀನಿ. ನಮ್ಮ ಅಪ್ಪಂತಾಗ ಒಸಿ ಕೇಳ್ದೆ ಕೊಡ್ತು, ಬ್ಯಾಂಕ್ ಲೋನ್ ಏನೋ ಸಿಕ್ತಿಲ್ಲ ಅಂತ ಹೇಳ್ತಿದ್ನಲ್ಲ, ಅದಕ್ಕೆ ಬಿಡು ಹೆಂಗೋ ಅಲ್ಲೋ ಇಲ್ಲೋ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ಒಸಿ ಹೊಂದ್ಸಿದೀನಿ. ಹೆಂಗೋ ಹಂಗೋ ಹಿಂಗೋ ಮಾಡಿ ಬಿಸ್ನೆಸ್ ಒಂದು ಶುರು ಮಾಡಿಬಿಟ್ರೆ ಉಳಿದಿರೋದೆಲ್ಲ ನೋಡ್ಕೊಂಡ್ರೆ ಆಯಿತು. ನನಗೇನಂತೆ ನಮ್ಮ ಅಪ್ಪ ಕರಿತೈತೆ ಬಂದ್ಬಿಡು 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 ಅಂತ. ನಾನೇ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಲಿ, ಊರಿಗೆ ಹೋಗೋದಾ ಬ್ಯಾಡವಾ, ಇಲ್ಲೇ ಇದ್ಬಿಡೋದಾ ಅಂತ. ಎಲ್ಲೂ ಹೋಗ್ಬೇಡ ಸುಮ್ಕಿರಮ್ಮಿ, ಇಲ್ಲೇ ನೀನೇ ಇರು. ನೀನು ಎಲ್ಲೂ ಹೋಗಕ್ಕೆ ಹೋಗ್ಬೇಡ, ಆಮೇಕಿಂದ ಒಯ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಅಂತ ಹೋಗ್ಲೇಬೇಡ, ನೀನು ಸುಮ್ಕಿರು. ಹೆಂಗೋ ನಿಂಗೆ ಇಲ್ಲಿ ಎಲ್ಲನೂ ಸೆಟ್ ಆಗೋಗ್ಬಿಟ್ಟೈತೆ. ಇಲ್ಲೇ ಇರೋದು ಕಲ್ತ್ಕ ಬಿಸ್ನೆಸ್ ಮಾಡ್ಕೊಂಡು ನನ್ನ ಮೊಮ್ಮಗನ ಜೊತೆ ಹೆಂಗೋ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ರೆ ನಂಗೆ ಅಷ್ಟೇ ನೆನೆಯೇ ಸಾಕು. ನಂಗೆ ಅದಕ್ಕಿಂತ ಖುಷಿ ಏನೂ ಇಲ್ಲ. ಎಲ್ರಿಗೂ ಅದೇ ಹೇಳೋದು, ನಂಗೆ 10 ಪೈಸೆ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲನೂ ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊತಾ ಇರಬೇಕು. ಅವಾಗ ನೋಡವ ನಂಗೆ ಸಮಾಧಾನ ಆಯ್ತದೆ, ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ರೆ. ಹೆಂಗೋ ನೀನು ಸಂಪಾದನೆ ಮಾಡಿದ್ರೆ ನನಗೂ ಖುಷಿ ನೆನೆಯ. ನನ್ನ ಮೊಮ್ಮಗ ಅಲ್ವೇ, ನನ್ನ ಮೊಮ್ಮಗನು ಸಂಪಾದನೆ ಮಾಡ್ತಾನಲ್ವೇ. ಅಜ್ಜಿ. ಓ ಮೊಮ್ಮಗನೇ ಬಂದಿಲ್ಲ. ನೋಡು ನಿನ್ನ ಫ್ರೆಂಡ್ ಪಾಪ ಹೇಳ್ತಾ ಇದ್ಲು, ದುಡ್ಡು ಅಡ್ಜಸ್ಟ್ ಆಗೈತಂತೆ ಬಿಸ್ನೆಸ್ ಮಾಡಕ್ಕೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳು ಅಂತ ಹೇಳ್ತಾ ಇದ್ಲು. ಅವ್ರ ಅಪ್ಪನ ತಗಿನ ಹೊಸಿ ಹಾಕಿಸ್ಕೊಂಡೈತಂತೆ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು. ಏನು ತಲೆ ಕೆಡಿಸ್ಕೋಬೇಡ, ಬಿಸ್ನೆಸ್ಗೆ ಒಳ್ಳೆ ದುಡ್ಡಾಯ್ತು. ಅಯ್ಯೋ ನೀವೇ ಕಿಸ್ಕೊಳಕ್ ಹೋದ್ರಿ, ನನಗೂ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಯಿತು. ನನಗೆ ಬಿಡಿ ಹೆಂಗೆ ಬಂದು ದುಡ್ಡು ಅಂತ ಕೇಳ್ಬೇಡಿ, ಆದರೆ ದುಡ್ಡು ಅಡ್ಜಸ್ಟ್ ಆಯಿತು. ಇನ್ನೊಂದು ಸ್ವಲ್ಪ ದುಡ್ಡೇನು ಶಾರ್ಟೇಜ್ ಏನಿಲ್ಲ, ಕರೆಕ್ಟಾಗೇನು ಐತೆ ಸಾಕು ಅಂತ ಅನ್ನಿಸ್ತೈತೆ. ಇನ್ನೇನಿದ್ರು ಬಾಹ್ಯ ಪೂಜೆ ಎಲ್ಲ ಮಾಡ್ಬಿಟ್ಟು ಶುರು ಮಾಡೋದೇನೆ. ಇನ್ನು ಬ್ಯಾಂಕ್ ಲೋನು ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆ ಬ್ಯಾಂಕ್ನವರು ಒಂದು ಕಿತ ಕೊಡ್ತೀನಿ ಅಂತಾರೆ, ಒಂದು ಕಿತ ಕೊಡೋಕ್ಕಿಲ್ಲ ಅಂತಾರೆ. ಹೆಂಗೋ ನಂದಂತೂ ದುಡ್ಡು ಅಡ್ಜಸ್ಟ್ ಆಯಿತು. ಹೌದಾ, ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಯ್ತು. ಅಲ್ಲ ಇನ್ನು ಉಳಿದಿರೋದು ನಾನು ಕೊಡ್ತೀನಿ. ನಿಮ್ಗೆ ಏನಾರ ಕಡಿಮೆ ಗಿಡಮೆ ಅಂತಂದ್ರೆ ನೀವು ತಲೆ ಕೆಡಿಸ್ಕೊಬೇಡಿ, ನಾನು ಕೊಡ್ತೀನಿ ಸರಿನಾ? ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ದುಡ್ಡಿನ ಬಗ್ಗೆ. ಈಗ ಪಾಯ ಪೂಜೆ ಮಾಡಿಬಿಟ್ಟು ಆದಷ್ಟು ಬೇಗ ಎಲ್ಲನೂ ಶುರು ಮಾಡಿಬಿಡ್ಬೇಕು. ಮತ್ತೆ ನಾಳೆನೇ ಶುರು ಮಾಡೋದ ಏನು? ಏ ಬೇಡ 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 ಬೇಡ, ಪೂರೈತ್ರು ಹೋಗಿ ಒಳ್ಳೆ ದಿನ ಒಳ್ಳೆ ಗಳಿಗೆ ಒಳ್ಳೆ ಟೈಮು ಕೇಳ್ಕೊಂಡು ಬಂದು ಆಮೇಕಿಂದ ಬೇಕಾದರೆ ಇದು ಮಾಡ್ಕೊಂಡ್ರೆ ಆಯಿತು. ಕೇಳಿದ್ರಾಯ್ತು. ನೀನು ಸುಮ್ಕಿರ್, ನೀನು ಹೋಗಿ ಒಂದು ಕಿತ ಎಲ್ಲನೂ ಪೂರೈತ್ರ ಹತ್ರ ಕೇಳ್ಕೊಬಿಟ್ಟು ಬರೋಣ, ಗಳಿಗೆ ಟೇಮು ದಿನ ಎಲ್ಲನೂ. ಹೆಂಗೋ ನೋಡ್ದಾ, ಬಿಸಿನೆಸ್ಸು ಆಗಬೇಕು ಅಂತಂದರೆ ಸರಾಗವಾಗಿ ದೇವರೇ ಎತ್ಕೊಡ್ತಾನೆ ಎಲ್ಲನೂ. ಹೌದಜ್ಜಿ, ನನ್ನ ಪಾಲಿಗೆ ದೇವ್ರೇನ ನನ್ನ ದುಡ್ಡು ಕೊಟ್ಟವರು, ದೇವ್ರನ್ನೇ ಕೇಳ್ತೀನಲ್ಲ, ನನ್ನ ಪಾಲಿನ ದೇವ್ರು ಬಿಡು. ಇಲ್ಲ ಅಂದಿದ್ರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗ್ತಾಯ್ತಾ? ಹಿಂಗೆ ಇರಬೇಕಿತ್ತು. ಯಾವತ್ತಿದ್ರೂ ಕಷ್ಟ ಅಂತ ಬಂದಾಗ ಎತ್ತದು ಫ್ಯಾಮಿಲಿನೇ ಬಿಟ್ರೆ ಹೊರಗಡೆ ಬಂದು ಯಾರು ಎತ್ತಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಿತ ಗೊತ್ತಾಗೋಗ್ಬಿಡ್ತು ನನಗೆ. ಅಜ್ಜಿ ಇನ್ನೇನಿದ್ರು ಶುರು ಮಾಡೋಣ. ನೀನು ಹೆಂಗಿದ್ರು ನೀವು ಇಲ್ಲೇ ಇದ್ದೀರಲ್ಲ, ನಾನು ಆ ಮನೆಗೆ ಇರ್ತೀನಿ, ನೀವು ಇದೇ ಮನೆಗೆ ಇದ್ಬಿಡಿ ಸರಿನಾ? ಇನ್ನೇನು ಎಲ್ಲ ಒಂದೊಂದು ಕಡೆಯಿಂದ ಹಸುಗಳು ತರಕ್ಕೆಲ್ಲ ಕಾಸು ಬೇಕಾಯ್ತದಲ್ಲ. ಈಗ ನಾನು ಬಿಲ್ಡಿಂಗ್ ಕಟ್ಟಕ್ಕೆ ಅದು ಇದು ನೋಡೋಣ, ನೀವು ನನ್ನ ಜೊತೆ ಸೇರ್ಕೊತೀನಿ ಅಂದ್ರಲ್ಲ. ಈಗ ಹಸುಗಳು ತರಕ್ಕೆ ಏನಾರ ಮಾಡೋಕ್ಕೆ ದುಡ್ಡು ಕಾಸು ಬೇಕಾದ್ರೆ ನಿಮ್ಮನ್ನು ಕೇಳ್ತೀನಿ. ಈಗ ಬಿಲ್ಡಿಂಗ್ ಕಟ್ಟಕ್ಕೆಲ್ಲ ನನ್ನಲ್ದಾಗಲ್ವ ಕಟ್ಕೊತಾ ಇರೋದು, ನಾನೇ ಏನೇ ಕಟ್ಕೊತೀನಿ, ಏನು ತೊಂದರೆ ಇಲ್ಲ. ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಅನುಕೂಲ ಅನ್ನಿಸ್ತದ ನೀವು ಹಂಗೇನೇ ಮಾಡಿ, ನನಗೆ ಏನು ಬೇಜಾರಿಲ್ಲ. ನಿಮ್ಗೆ ಅನುಕೂಲಕ್ಕೆ ತಕ್ಕನಂಗೇನೇ ಮಾಡಿ ಸರಿನಾ? ಬೇಕಾದರೆ ಮಾತ್ರ ಶಾರ್ಟೇಜ್ ಬಂದರೆ ದುಡ್ಡು ಕೇಳಿ, ನಮ್ಮ ಅಪ್ಪನ ಹತ್ರ ಹಾಕಿಸ್ಕೊಂಡಿದ್ದೀನಿ ವಸಿ. ಬೇಕು ಅಂದ್ರೆ ಹಂಗೇನೇ ಕೊಟ್ಬಿಡ್ತೀನಿ ನಾನು. ಏನೋ ನನ್ನ ಅದೃಷ್ಟನೇ ಅನ್ನಿಸ್ತದೆ. ಅದೇನೋ ಬೆಟ್ಟದಂಗೆ ಬಂದಿರೋ ಕಷ್ಟಗಳೆಲ್ಲನೂ ಹಿಂಗೆ ಬೆಣ್ಣೆ ಹಂಗೆ ಕರ್ಗೋಯ್ತಾವೆಲ್ಲನೂ. ನಾನು ಆಗಲ್ಲ ಅನ್ಕೊಂಡಿದ್ದೆ. ಅಜ್ಜಿ ತಗ, ದುಡ್ಡು ಎತ್ತಿಕ್ಬಿಟ್ಟು ಒಳಗಡಿಕೆ ಎತ್ತಿಕ್ಬಿಟ್ಟು ನಾನು ಕೇಳ್ದಾಗ ಕೊಡ್ತಾಗ. ಬ್ಯಾಡಮ್ಮ ಮಗನೇ, ನನಗೆ ಮರವು ಶಾನೆ, ಮರವು ನನಗೆ ಹಿಂಗೆ ಮಾಡಿಕ. ನಾನು ವಾರಸ್ಕಿರ್ತು ಹೋಗ್ಬಿಡ್ತೀನಿ ಸುಮ್ಕೆನೇ ನೋಡ್ವೆ. ಅಲ್ಲ ನಾನು ಮನೆಗಿರಲ್ಲ, ನೀವರ ತಗೊಳ್ಳಿ ಮೇಡಮ್, ನೀವನ್ನ ಇಟ್ಕೊಂಡಿರಿ. ಹೆಂಗಿದ್ರು ಖರ್ಚು ಬೇಕಾದಾಗೆಲ್ಲ ಲೆಕ್ಕ ಸಿಗ್ತೈತಲ್ವಾ? ಹಾಂ ಸರಿ ಕೊಡಿ. ಹಾಂ ಲೆಕ್ಕ ಎಲ್ಲ ಕರೆಕ್ಟಾಗೆ ಕೊಡ್ತೀನಿ ಬಿಡಿ.